ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ನಿಮಿತ್ತವಾಗಿ ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮದ ಮಹದೇವ ಮಂದಿರದಲ್ಲಿ ಇವತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಎಬಿ ಪಾಟೀಲ್, ರಮೇಶ್ ಕತ್ತಿ ಬಣದ ಸ್ವಾಭಿಮಾನಿ ಪ್ಯಾನೆಲ್ನ ಪ್ರಚಾರ ಸಭೆ ಭರ್ಜರಿಯಾಗಿ ಜರುಗಿದೆ. ಈ ವೇಳೆ ಕಾರ್ಯಕ್ರಮದ ವೇದಿಕೆ ಮೇಲೆ ಯುವ ನಾಯಕ ವಿನಯ್ ಪಾಟೀಲ, ಪವನ್ ಕತ್ತಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಹಿರೇಕೋಡಿ, ಸೋಲಾಪುರ ಗ್ರಾಮದ ರಾಜು ಕೋರಿ, ಯುವ ನಾಯಕಿ ಶೀತಲ್ ಮಠಪತಿ ಉಪಸ್ಥಿತರಿದ್ದರು. ಇನ್ನು ಸಭೆಯನ್ನ ಉದ್ದೇಶಿಸಿ ಕನಗಲ ಗ್ರಾಮದ ನಾಯಕರು ಆದ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಆದ ಹಾಲಪ್ಪ ಹಿರೇಕೋಡಿ ಮಾತನಾಡಿ, ಎಸ್ಸಿ ಸಮಾಜಕ್ಕಾಗಿ ಏನಾದ್ರೂ ಮಾಡಿಕೊಡ್ರಿ ಸಾಹುಕಾರ್ ಅಂತ 10 ಸಲ ನಾನು ಕಾಲು ಮುಗಿದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಮಾಜಕ್ಕಾಗಿ ಏನೂ ಮಾಡಲಿಲ್ಲ. ಎಸ್ಸಿ ಸಮಾಜದ ಹೆಸರು ಹೇಳಿ ಇವರು ದೊಡ್ಡವರಾದ್ರು, ಆದ್ರೆ ಸಮಾಜಕ್ಕಾಗಿ ಮಾತ್ರ ಏನೂ ಮಾಡಲಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವನ್ನ ನಾನು ಇಲ್ಲಿ ಬೆಳೆಸಿದ್ದೀನಿ, ಆದ್ರೂ ಸಹಿತ ನೀನು ಬಿಜೆಪಿ ಮಾಡ್ತೀಯ ಅಂತ ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅಣ್ಣಾ ಸಾಹೇಬ ಜೊತೆಗೆ ಕೂಡಿ ನೀವೇನ್ ಮಾಡ್ತಾ ಇದ್ದೀರಿ ಎಂದು ಸತೀಶ್ ಜಾರಕಿಹೊಳಿ ಅವರಿಗೆ ನೇರ ಸವಾಲ್ ಹಾಕಿದ್ದಾರೆ. ರೈತಕಿ ಕೆಲಸ ಎಲ್ಲ ಗಾಡಿ ಹೊಡೆದಾವ್, ಎತ್ಕೊಂಡು ಹೊಡೆದಾವ್, ಪಟ್ಟಿ ಹೊಡೆದಾವ್, ಎಲ್ಲ ಮಾಡಿದಾವ್. ಸಾಮಾನ್ಯ ಜನ ನನ್ನ ಕೋತಲ್ಲ ಮತ್ತೊಂದು ಅಂಗಿ ಹಕ್ಕಳು ತಾಕತ್ತಿಲ್ಲ ಅಂದ್ರೆ ನಾನು ಜಡ್ಪಿ ಇಲೆಕ್ಷನ್ ಮಾಡಿ ಅದನ್ನ ಗಿಡ ಬೆಳೆಸಿದೆ, ಕಾಂಗ್ರೆಸ್ ಇಲ್ಲಿ ಬೆಳಿಬೇಕನ್ನೋ ಹಂಗೆ ಇದ ಮಾಡಿ. ಆದ್ರೆ ಇವ್ರು ಕಾಂಗ್ರೆಸ್ ಬೆಳೆಸಿದ ಪಟ್ಟಿ ಇವ್ರು ಬಂದ್ರು, ಮತ್ತೆ ನೀ ಬಿಜೆಪಿ ಮಾಡ್ತೀನಿ, ನೀ ಬಿಜೆಪಿ ಮಾಡ್ತೀನಿ, ಮತ್ ಇವ್ರು ಏನ್ ಮಾಡತ್ತಾರ? ಈಗ ಹಂಗಾರ ಸಾವ್ರು ಕರ್ಕೊಂಡು ಇಲ್ಲಿ ಏನ್ ಮಾಡತ್ತಾರ? ನಾವು ಮಾಡ್ರ ಅಪರಾಧ, ಮತ್ ಇವ್ರು ಮಾಡಿದ ಇದೇಂತಾರೆ ಯಾರು ವ್ಯವಸ್ಥೆ? ಇವ ಮಾಧ್ಯಮದಿಂದ ಏನು ವಾಟ್ಸಾಪ್ ಇದ್ರಿಂದ ನಾ ಹೇಳಕ್ ಕೊಡ್ತೇನೆ. ನಮ್ಗೆ ಏನ್ ಶಿಕ್ಷೆ ಕೊಡ್ತಾರೆ ಕೂಡಲೇ ಸತೀಶ್ ಸಾವ್ಕಾರ್ ನೀವು ಇದ ಮಾಡೋಕ್ಕಿಂತಲೂ ಒಂದೊಂದು ಸಂಸ್ಥೆ ಕಟ್ರೆ ಇಡೀ ರಾಜ್ಯ ನಿಮ್ ಕೈಯಾಗೈತೆ. ಮುಖ್ಯಮಂತ್ರಿ ನಿಮ್ ಮಾತು ಕೇಳ್ತಾ ಎಸ್ಸಿ ಸಂಬಂಧ ಏನ್ರೆ ಒಂದು ಚಲೋ ಕೆಲಸ ಮಾಡಿ ಮಕ್ಕಳಕ್ಕೆ ಆಗಿಲ್ಲ ಅವ್ರಿಗೆ. ನಾ 10 ವರ್ಷ ಆಗಿ ಪಡೆದಾಡತ್ತೇನೆ, ಅವ್ರು ಜಾಗ ಸಿಗಲಿ, ಪಾಪ ಮನಿ ಕಟ್ಟಕ್ಕೆ ಆಗಿಲ್ಲ. 30 ಎಕರೆದಾಗ 2000 ಮಂದಿ ಐತೆ. ಅವ್ರು ಯಾವ ಕಾಲದಾಗ ಪೇಶ್ವಾ ಕಾಲದಾಗ ಅದೇ ಐತೆ ಅವ್ರ ಮ್ಯಾಲ 2000 ಜನ 30 ಎಕರೆದಾಗ ಹೆಸರು ಎಲ್ಲಿ ಬರೆಯೋದು ಗೊತ್ತಿಲ್ಲ. ಇವ್ರು ಅವ್ರ ಸಂಬಂಧ ಕೆಲಸ ಮಾಡೋದು ಬಿಟ್ಟ ಅವ್ರ ಹೆಸರು ಮೇಲೆ ಇವರೇ ಬೆಳೆಯತ್ತ 50,000 ಕೋಟಿ ಇವ್ರು ಮಾಡಿದ ಸರ್ಕಾರದಿಂದ ದುಡ್ಡು ತಗೊಳ್ಳೋದು ಗರ್ಜಿಲ್ಲ. ಇಡೀ ಎಸ್ಸಿ ಸಮಾಜ ಉದ್ಧಾರ ಆಗ್ತಿತ್ತು. ನಮ್ಗೆ ಮತ್ತೊಂದು ಅಂಗಿ ಹಾಕೊಳಕ್ಕೆ ಇದಾಗಿಲ್ಲ, ನಮ್ಮ ಪರಿಸ್ಥಿತಿ ಇಲ್ಲ. ಆದ್ರೆ ನಾವು ಅವನ ಕಾರ್ಯಕರ್ತದ 4 ತಿಂಗಳು ಓಡಾಡ್ತಿದ್ದ ಮಗ ಏನೇ ಮಾಡಿ ಅವ್ನು ಸರ್ಟಿಫಿಕೇಟ್ ಕೊಡ್ಲಾಗಿ DC ಆಫೀಸ್ನಾಗ ಕಾಗದ ಅಟ್ಕಾಸಿತ್ತು. ಈ TV ಮಾಧ್ಯಮದಲ್ಲಿ ಹೇಳ್ತಾನ ಸುಳ್ಳು ಮಾತಾಡಂಗಿಲ್ಲ, ಸುಳ್ಳು ಮಾತಾಡೋತನ ಇದಾನ ಇಲ್ಲ ಅಂತ ಬೈ ಕೊಡ್ಲಾಗಿ ಯಾಕೆ ಕೊಡಾನಿಲ್ಲ ಅಂತ ಕೇಳಿನ. ನೀ ಹೆಚ್ಚು ಮಾತಾಡೋಣ ಅನ್ನಕತ್ತು. ಜೈಲಿಗೆ ಹೋದ್ರೆ ಅಟ್ಟ ನೀ ಏನು ಈಗ ಹೇಳ ಕೂತಿನ ಬೆಳ್ತನಕ ಬಿ ಹೋಗಂಗಿಲ್ಲ. ಜೈಲಿಗೆ ಕಳಿಸ ನೀ ಕಾಗದ ಕೊಡಬೇಡ ಅಂತ ಹೇಳಿ ಜಾಗ ಮೇಲೆ ಕಾಗದ ತಂದು ಕೊಡಿದ್ಯಾರ. ಸತೀಶ್ ಸಾವ್ಕಾರ್ ಸಲಹೆಕಿಂದ ಅವು ಹೇಳಿಲ್ಲ. ಅವ್ರಿಗೆ ಹೆಂಗ ಸಮಾಜ ಉದಾರ ಆಗೋದ? ಒಂದು ವರ್ಷ ಆಯ್ತು ಮೇಲೆ ಕೆಲಸ ಕೊಡು ಅನ್ಬೇಕಂದ್ರೆ ಹೆಣ್ಮಗ ಮನಿ ಬಿದ್ದೀತು, ಮಂದಿ ಮನ್ಯಾಗ ಬಾಡಿಗೆ ಕಾಲ್ ಬಿದ್ದು ಕೊಟ್ಟು ಬೈತು. ಸಾವ್ಕಾರ ನಮ್ದು ಏನು ಕೆಲಸ ಮಾಡ್ತಿರ್ಕಿರುವಾಗ ನೀವು ಎಸ್ಸಿ ನ ಅಂತೀರಿ, ಬರೇ ಬಾಯಿಲೇನ ಅನ್ನೋದು, ಅವ್ರದ್ದೇನು ಕೆಲಸ ಮಾಡೋದಿಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.